ರಾಜಕಾರಣಿಗಳು ಆರಾಮಿದ್ರೆ ಆಡಳಿತ ಮಾಡ್ತಾ ಇದ್ದಾರೆ, ಯಾಕೆ ಬೇಕಾಗಿದಪ್ಪ ನಮಗಂತೇಳಿ. ಇವತ್ತವರು ಸಫಿಸಿಕೆಂಟ್ ಜನ ಹೋಗ್ಬಿಟ್ಟಿದ್ದಾರೆ, 10% ಜನರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ರೈತರನ್ನೇ ನೆಲಗಳು ತಾವು ಒತ್ಕೊಂಡು ಮಾಡಿ ವಿಶ್ವಾಸಗಳು ಮಾತಾಡಬೇಕಾಗಿದೆ. ಈ ಸಣ್ಣ ಒಡಕ ನಾಳೆ ಕೂಡದಂಗೆ ಹೋಗ್ಬಿಡ್ತದೆ. ಮತ್ತು ಇನ್ನೊಂದು, ನೀವು ಇವತ್ತು ಆರ್ಥಿಕ ಸಮಾನತೆ ಇರಬೇಕಾಗಿದ್ರೆ ರೈತಗೆ ಬೆಳೆದ ಬೆಳೆಗೆ ಬೆಲೆ ಸಿಕ್ಕಾಗೆ ಇಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಇಲ್ಲಿ ಬಡವರು ಯಾರು ಅಂದರೆ ದುಡ್ಡು ತಿನ್ನುವಂಥ ದುಡಿಯುವ ವರ್ಗ. ರೈತರು ಬಂದರು, ಕೂಲಿಕಾರರು ಬಂದರು, ಕಾರ್ಮಿಕರು ಬಂದರು, ಅದೇ ಕಾಲಕ್ಕೆ ದಲಿತರು ಬಂದರು, ಆದಿವಾಸಿಗಳು ಬಂದರು, ಮೈನಾರಿಟಿಗಳು ಬಂದರು. ಇವರೆಲ್ಲ ಪಾಪ ಬಡತನ ಇರೋದಕ್ಕಾಗಿ ದುಡ್ಡು ತಿನ್ನುವಂಥ ಜನ ಇವರು. ಇವ್ರಿಗೆ ಪೇಮೆಂಟ ಸರಿಯಾಗಿಲ್ಲ, ಇವ್ರು ದುಡ್ದಿರ್ತಕ್ಕಂಥ ಸಂಬಳವೂ ಇಲ್ಲ, ಇಲ್ಲಂತ ಉಂಬಳದ ಸಿಗೋ ಪ್ರಶ್ನೆನೂ ಇಲ್ಲ. ಯಾಕೆ ಇವ್ರೇನು ಉಂಬಳ ಕೊಡ್ಬೇಕು? ಅಧಿಕಾರಿ ಇದ್ದಾರೆ ಉಂಬಳ ಕೊಡ್ತಾರೆ, ಇವ್ರಿಗೆ ಸಂಬಳವೂ ಇಲ್ಲ, ಉಂಬಳೂ ಇಲ್ಲ. ಹೀಗಾಗಿ ಇವತ್ತು ಬಡತನ ರೇಖೆ ಕೆಳಗಿದ್ದಾರೆ ಎಲ್ಲರೂ ಹೆಚ್ಚು ಕಡಿಮೆ. ಇಡೀ ದೇಶದ ಸಂಪತ್ತು ಮ್ಯಾಕ್ಸಿಮಮ್ ಎಲ್ಲ ಕಾರ್ಪೊರೇಟ್ ಕೈಯಾಗ ಬಂಡವಾಳ ಶಾಹಿಗಳಿಗೆ ಹೋಗಿ ಸಿಕ್ಕೊಂಡು ಕೂತ್ಬಿಟ್ಟದ. ಅವ್ರಿಗೆ ವ್ಯವಸ್ಥೆ ಬಂದ್ ಮಾಡಿ ಕೊಡೋದಿಲ್ಲ. ಈಗಿರೋ ಸುಲಭದ ಹಾದಿಪ್ಪ ಅಂದ್ರೆ ನೀವೆಲ್ಲ ಒಂದಾಗಬೇಕು, ನಿಮ್ಮದೇ ಆದಂಥ ರಾಜಕೀಯ ಶಕ್ತಿಯನ್ನು ಮಾಡ್ಕೋಬೇಕು. ಆ ಮಾಡ್ಕೋಬೇಕಾದ್ರೆ ನಾನಾ ಅಧ್ಯಕ್ಷ ಆಗಬೇಕು, ನಾನಾ ಪ್ರಧಾನಿ ಅಲ್ಲಿಲ್ಲಿ ನೀವೆಲ್ಲರೂ ಕೂಡಿ ಮೊದಲಿಗೆ 224 ಸ್ಥಾನಗಳು ಕರ್ನಾಟಕದಲ್ಲೇ, 543 ಸ್ಥಾನಗಳು ರಾಷ್ಟ್ರ ಮಟ್ಟದಲ್ಲೇ. ನಿಮ್ಮ ರೈತರು ಹೋಗಿ ಬಿತ್ತುವರೆಗಳು ನಿಲ್ಲಿಸಿ ನೀವು ಸ್ವತಃ ಹೋರಾಟ ಮಾಡಿದಾಗ ಮಾತ್ರ ವ್ಯವಸ್ಥೆ ಬದಲಾವಣೆ ಆಗ್ತದೆ. ಇದು ನೋಡಿ ಮತ್ತೊಂದು ಹಾದಿ ಇಲ್ಲ. ಇಲ್ಲಾಂದ್ರೆ ಈಗ ಆಗಿ ನೋಡ್ರಿ, ಹಿಂಗೆ ಎಲ್ಲರೂ ರೈತ ಪರ ಮಾತಾಡ್ತಾ ಇರ್ತಾರೆ, ಭಾಳ ಸುಂದರವಾಗಿ ಮಾತಾಡ್ತಾರೆ. ಅದ್ರ ಕೊನೆಗೆ ಬಂದಾಗ ಮತ್ತು ಈ ದೇಶ ಯಾರಿಂದ ಆಳಲ್ಪಟ್ಟಂದ್ರೆ ಮಾತುಗಾರರಿಂದ ಸ್ವತಂತ್ರ ಸಿಕ್ಕ ಮೇಲೆ ಭಾಳ ಚೆನ್ನಾಗಿ ಮಾತಾಡೋರು ದೇಶ ಆಳಿದಾರೆ. ಅವತ್ತ ಗಾಂಧೀಜಿಯವರು ಒಂದು ಹೇಳಿದಂಥ ಮಾರ್ಗದಲ್ಲಿ ನೆಹರು ಅವ್ರು ಏನಾದರೂ ಅರ್ಥವ್ಯವಸ್ಥೆ ಮಾಡಿದರೆ ಇವತ್ತು ಡೈರೆಕ್ಟ್ ಪ್ರಿನ್ಸಿಪಾಲ್ ಸಹ ಹಾಕಿಬಿಟ್ರೆ ಅವತ್ತನ್ನೆಲ್ಲ ಎದಕ್ಕೂ ಉಪಯೋಗ ಇಲ್ಲ. ಅವರನ್ನ ರೈಟ್ಸ್ ಒಳಗೆ ಹಕ್ಕುಗಳಲ್ಲಿ ಹಾಕಿದ್ರಪ್ಪ ಅಂತಂದ್ರೆ ಇವತ್ತು ಪರಿವರ್ತನೆ ಭಾಷೆ ಆಗ್ತಿತ್ತು, ಅಧಿಕಾರ ವಿಕೇಂದ್ರೀಕರಣ ಆಗ್ತಿತ್ತು. ಜೊತೆಗೆ ಅಧಿಕಾರ ವಿಕೇಂದ್ರೀಕರಣ ಮುಖ್ಯ ಅಂಬೇಡ್ಕರ್ ಬಯಸುವಂಥದ್ದು ಆರ್ಥಿಕ ಸಮಾನತೆ ಸಹಿತ ಇಲ್ಲಿ ರೈತರಲ್ಲಿ ಅದ. ಯಾಕಂದ್ರೆ ಈ ದೇಶದ ಮೂಲದಾಗ ರೈತಾಪಿ, ಅದಕ್ಕೆ ಇವತ್ತು ರೈತರ